ವೀಕ್ಷಕರೇ, ನಿಮಗೆ ಇವತ್ತು ಒಂದು ಹರಿಯಾಣದಲ್ಲಿ ಮಾಡುವಂತಹ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಈ ಒಂದು ವಶೀಕರಣವನ್ನು ಮನಮೋಹಿನಿ ವಶೀಕರಣ ತಂತ್ರ ಎಂದು ನಾವು ಕರಿತೀವಿ ವೀಕ್ಷಕರೇ. ಆಯ್ತಾ, ತುಂಬಾ ಸುಲಭವಾಗಿರುವಂತಹ ಒಂದು ವಶೀಕರಣ ತಂತ್ರ ಇದು. ಆಯ್ತಾ ವೀಕ್ಷಕರೇ, ನೀವು ಬಯಸಿದವರು, ನೀವು ಇಷ್ಟಪಟ್ಟವರು, ಅಥವಾ ನೀವು ಬಯಸಿದಲ್ಲಿ ನೀವು ಮಾತು ಕೇಳಬೇಕು. ಆಯ್ತಾ, ನಿಮ್ಮನ್ನು ಬಿಟ್ಟು ಹೋಗಬಾರ್ದು, ನಿಮ್ಮ ಜೊತೆಲೇ ಇರಬೇಕು, ಲೈಫ್ ಲಾಂಗು ನಿಮ್ಮ ಜೊತೆಲೇ ಇರಬೇಕು, ಸಂಪೂರ್ಣವಾಗಿ ನಿಮ್ಮ ಕೈ ಮುಷ್ಟಿಯಲ್ಲಿ ಅವ್ರು ಬರಬೇಕು. ಆಯ್ತಾ, ನಿಮ್ಮ ಮಾತಿನ ಮೀರಿ ಅವರು ಹೋಗಬಾರ್ದು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ರೂ ನಿಮ್ಮ ಪರ್ಮಿಷನ್ ತಗೊಂಡೇ ಹೋಗ್ಬೇಕು ಅವರು. ಆ ರೀತಿಯಲ್ಲಿ ಮಾಡುವಂತಹ ಒಂದು ವಶೀಕರಣ ತಂತ್ರ ವೀಕ್ಷಕರೇ. ಆಯ್ತಾ, ಈ ಒಂದು ವಶೀಕರಣವನ್ನು ನೀವು ಪ್ರೀತಿಸಿದವರ ಮೇಲೆ ಮಾಡಬಹುದು, ಅಥವಾ ನೀವು ಏನೋ ಒಂದು ಮಾತಾಗಬೇಕು, ಏನೋ ಒಂದು ಹಣಕಾಸಿನಲ್ಲಿ ಆಗಿರ್ಬೋದು. ಆಯ್ತಾ, ನಿಮ್ಮ ಯಜಮಾನರು, ನಿಮ್ಮ ಮಿಸ್ಸಸ್ಸು, ಯಾರೇ ಆಗಿರ್ಬೋದು, ಯಾವ ಮೇಲೆ ಆದ್ರೂ ನೀವು ಈ ಒಂದು ವಶೀಕರಣ ತಂತ್ರವನ್ನು ನೀವು ಪ್ರಯೋಗ ಮಾಡ್ಬೋದು ವೀಕ್ಷಕರೇ. ಆಯ್ತಾ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಐಕನ್ ಅನ್ನು ಒತ್ತಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಕೇವಲ ಈರುಳ್ಳಿ, ನೋಡಿ ವೀಕ್ಷಕರೇ, ಕೇವಲ ಈರುಳ್ಳಿಯಿಂದ, ಅಂದ್ರೆ ಈರುಳ್ಳಿ ಅಂತ ಹೇಳಿದ್ರೆ ವೀಕ್ಷಕರೇ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಜೋಡಿ ಇರಬೇಕು. ಆಯ್ತಾ ವೀಕ್ಷಕರೇ, ನೋಡಿ ಈ ರೀತಿಯಲ್ಲಿ ಇರುವಂತಹ ಒಂದು ಈರುಳ್ಳಿ ಜೋಡಿ ಇರಬೇಕು. ಆಯ್ತಾ ವೀಕ್ಷಕರೇ, ಈ ಒಂದು ಜೋಡಿ ಈರುಳ್ಳಿಯನ್ನು ತಗೊಂಡು, ಆಯ್ತಾ ವೀಕ್ಷಕರೇ, ನೀವು ಇಷ್ಟಪಟ್ಟವರ ಹೆಸರನ್ನು ಬರೀಬೇಕು ಇದ್ರ ಮೇಲೆ. ಆಯ್ತಾ ವೀಕ್ಷಕರೇ, ನೋಡಿ ನಾನು ಎಕ್ಸಾಂಪಲ್ ಆಗಿ ರಮಣ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ. ನೋಡಿ ರಮಣ, ನೋಡಿ ವೀಕ್ಷಕರೇ, ನಾನು ಎಕ್ಸಾಂಪಲ್ ಆಗಿ ಹೆಸರನ್ನು ಬರೀತಾ ಇದ್ದೀನಿ, ರಮಣ ಅಂತ. ಆಯ್ತಾ ವೀಕ್ಷಕರೇ, ಇಲ್ಲಿ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಅವರ ಹೆಸರನ್ನು ನೀವು ಬರೀಬೇಕು ವೀಕ್ಷಕರೇ. ಆಯ್ತಾ, ನಾನು ಎಕ್ಸಾಂಪಲ್ ಆಗಿ ರಮ್ಯಾ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ. ನೋಡಿ ಈ ಒಂದು ಮಧ್ಯಭಾಗದಲ್ಲಿ, ಆಯ್ತಾ ವೀಕ್ಷಕರೇ, ಈ ಒಂದು ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಬೇಕು ನೀವು ವೀಕ್ಷಕರೇ. ನೋಡಿ ನೋಡಿ ವೀಕ್ಷಕರೇ, ಇದೊಂದು ಹರಿಯಾಣದ ಪವರ್ಫುಲ್ ಆಗಿರುವಂತಹ ಒಂದು ವಶೀಕರಣ ತಂತ್ರ ವೀಕ್ಷಕರೇ ಇದು. ಆಯ್ತಾ, ತುಂಬ ಶಕ್ತಿಶಾಲಿ ಆಗಿರುವಂತಹ ಒಂದು ವಶೀಕರಣ ವಿಧಾನ. ಆಯ್ತಾ ವೀಕ್ಷಕರೇ, ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರ್ದು ಆದ ನಂತರ, ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರ್ದು ಆದ ನಂತರ ವೀಕ್ಷಕರೇ, ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗುವಾಗ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇದನ್ನು ಇಟ್ಕೊಂಡು ಮಲಗಬೇಕು. ಆಯ್ತಾ ವೀಕ್ಷಕರೇ, ಮಲಗಿದಾಗ ವೀಕ್ಷಕರೇ ಇದನ್ನ ತಲೆ ದಿಂಬಿ ಕೆಳಗಡೆ ಇಟ್ಟಾದ ನಂತರ ಮಲಗೋ ಟೈಮ್ನಲ್ಲಿ ಒಂದು ಮಂತ್ರ, ಆಯ್ತಾ ವೀಕ್ಷಕರೇ, ಆ ಒಂದು ಮಂತ್ರವನ್ನು ನೀವು ಕಣ್ಣು ಮುಚ್ಕೊಂಡು ಮಲಗ್ತಾನೆ ನೀವು ಹೇಳಬೇಕು. ಆಯ್ತಾ ವೀಕ್ಷಕರೇ, ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ, ಓಂ ಶ್ರೀ ಹೀಂ ಕ್ಲೀಂ ನಮೋ ಕುರುಮ ಸುಬಾಗೆ ಶಮ ಬೀತಂ ದಹ ದಹ ಹಣ ಹಣ ಸ್ವಾಹ. ಆಯ್ತಾ ವೀಕ್ಷಕರೇ, ಈ ಒಂದು ಮಂತ್ರವನ್ನು ನೀವು ಕೇವಲ 51 ಬಾರಿ ಹೇಳಬೇಕು ನೀವು. ಆಯ್ತಾ ವೀಕ್ಷಕರೇ, ಈ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಆ ಒಂದು ಮಂತ್ರವನ್ನು ಓಂ ಶ್ರೀ ಹ್ರೀಂ ಕ್ಲೀಂ ನಮೋ ಕುರುಮ ಸುಬಗೆ ಶಮ ಬೀತಂ ದಹ ದಹ ಹಣ ಹಣ ಸ್ವಾಹ. ಆಯ್ತಾ ವೀಕ್ಷಕರೇ, ಈ ಒಂದು ಮಂತ್ರವನ್ನು 51 ಬಾರಿ ಹೇಳಬೇಕು. ಆಯ್ತಾ, ನಿಮ್ಮ ತಲೆ ದಿಂಬಿನ ಕೆಳಗಡೆ ಇದನ್ನ ಇಟ್ಬಿಟ್ಟು, ಆಯ್ತಾ ವೀಕ್ಷಕರೇ, ಮಲಗುವಾಗ ಆ ಒಂದು ಮಂತ್ರವನ್ನು ನೀವು 51 ಬಾರಿ ಹೇಳಬೇಕು. ಈ ಒಂದು 51 ಬಾರಿ ಹೇಳಿದ ನಂತರ ವೀಕ್ಷಕರೇ, ಸುಲಭವಾಗಿ ಬೆಳಗ್ಗೆ ನೀವು ಕಣ್ಣು ಬಿಟ್ಟಿದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಅವರೇ ಬರೋದು. ಆಯ್ತಾ, ನೀವು ಬೆಳಗ್ಗೆ ಎದ್ದ ತಕ್ಷಣನೇ ಫಸ್ಟ್ ಫೋನ್ ಬರೋದು ಅವ್ರ ಕಡೆಯಿಂದಾನೆ. ಅಂದ್ರೆ ನೀವು ಯಾರು ನಿಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕಿರ್ತಾರೆ, ನಿಮ್ಮ ನಂಬರ್ ಯಾರು ರಿಸೀವ್ ಮಾಡ್ತಾ ಇಲ್ಲ. ಆಯ್ತಾ, ಸುಮಾರು 3 ತಿಂಗಳಿಂದ 6 ತಿಂಗಳಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ಕಾಂಟ್ಯಾಕ್ಟಲ್ಲಿ ಸಿಗ್ತಾ ಇಲ್ಲ, ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾರೆ ಫೋನು. ಈ ರೀತಿಯಲ್ಲಿ ಇದ್ರೆ ವೀಕ್ಷಕರೇ, ಬೆಳಗ್ಗೆ ಎದ್ದಿದ ತಕ್ಷಣನೇ ಫಸ್ಟ್ ಕಾಲ್ ಬರೋದು, ನೀವು ಯಾರನ್ನ ಮಿಸ್ ಮಾಡ್ಕೊಂಡಿರ್ತೀರಾ ಅವರೇ ನಿಮಗೆ ಫೋನ್ ಮಾಡೋದು ವೀಕ್ಷಕರೇ. ಆಯ್ತಾ, ಮತ್ತೆ ನಿಮ್ಮ ಮಿಸ್ಸಸ್ ಆಗಿರ್ಬೋದು, ನಿಮ್ಮ ಯಜಮಾನ್ರಾಗಿರ್ಬೋದು ವೀಕ್ಷಕರೇ, ಜಗಳಾಡಿ ಮನಸ್ತಾಪ ಆಗಿದೆ, ನಿಮ್ಮ ಮಿಸ್ಸಸ್ ಏನೋ ತವ್ರ ಮನೆಗೆ ಹೋಗಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣನೇ ನಿಮ್ಮ ಮಿಸ್ಸಸ್ ನಿಮ್ಮ ಮನೇಲೇ ಇರ್ತಾರೆ. ಆಯ್ತಾ, ಈ ಒಂದು ಸುಲಭವಾಗಿರುವಂತಹ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ 100% ಕೆಲಸ ಆಗುತ್ತೆ. ಆಯ್ತಾ ವೀಕ್ಷಕರೇ, ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿತದಲ್ಲಿ ಇರ್ತಾರೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆಯ್ತಾ, ನಿಮ್ಮನ್ನೇ ಮದುವೆ ಆಗ್ತಾರೆ. ಪ್ರೀತಿಯಲ್ಲಿ ಮೋಸ ಆಗಿ, ಆಯ್ತಾ, ತುಂಬಾ ನೀವು ನೋವು ಅನುಭವಿಸ್ತಾ ಇದ್ರೆ
ಆಯ್ತಾ ವೀಕ್ಷಕರೇ, ಆ ಫ್ಯಾಮಿಲಿನ ಒಪ್ಪಿಸ್ಕೊಂಡು ಅವ್ರು ನಿಮ್ಮ ಹತ್ರ ಬರ್ತಾರೆ. ಆ ರೀತಿಲಿ ಮಾಡುವಂತ ಒಂದು ಪವರ್ಫುಲ್ ತಂತ್ರ ಇದು, ಒಂದು ಹರಿಯಾಣದ ಒಂದು ವಶೀಕರಣ ತಂತ್ರ ವೀಕ್ಷಕರೇ. ಇದು ತುಂಬಾ ಶಕ್ತಿಶಾಲಿ ಮತ್ತು ಪವರ್ಫುಲ್ ಆಗಿರುವಂತಹ ಒಂದು ವಶೀಕರಣ ವಿಧಾನ ಇದು. ಆಯ್ತಾ, ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ವೀಕ್ಷಕರೇ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.